ದಲಿತರಿಗೆ ಏನೇ ಕಷ್ಟ ಬಂದರೂ ಅವ್ರ ಮನೆಗೆ ಹೋಗಿ ಆ ಕಷ್ಟವನ್ನು ವಿಚಾರಣೆ ಮಾಡಿ ಆ ಕಷ್ಟವನ್ನು ಸರ್ಕಾರಕ್ಕೆ ಮುಟ್ಟುವ ತನಕ ಒಯ್ಯುವಂಥ ವ್ಯಕ್ತಿ ಇವತ್ತು ದಿವಸ ಜೈಲಲ್ಲಿರೋದ್ರಿಂದ ನಮಗೆ ದುಃಖದ ಸಂಗತಿ. ಅವ್ರನ್ನ ನಾವೆಲ್ಲರೂ ಕೂಡಿ ಸಹಿ ಮುಖಾಂತರ ಅವ್ರನ್ನ ರಿಲೀಸ್ ಮಾಡೋದು ನಮ್ಮ ಕರ್ತವ್ಯ. ಅಂಬೇಡ್ಕರ್ ನಮಗೋಸ್ಕರ ಜೀವನ ಪೂರ್ತಿ ತ್ಯಾಗ ಮಾಡಿ ನಮಗೋಸ್ಕರ ದುಡಿದಂಥ ವ್ಯಕ್ತಿ. ಅವರ ಒಂದು ಕುಡಿ ಜೈಲಲ್ಲಿದೆ ಅಂದರೆ ಅವ್ರನ್ನ ಬಿಡಿಸೋಕ್ಕೋಸ್ಕರ ನಾವು ಸಹಿ ಸಂಗ್ರಹಣೆ ಮಾಡಿ ಅದನ್ನು ಸರ್ಕಾರಕ್ಕೆ ಮುಗಿಸಿದ್ರೆ ನಾವು ಅವರ ಋಣಕ್ಕೆ 1% ಸೇವೆ ಸಲ್ಲಿಸ್ತಾನೆ. ಈ ಆನಂದ್ ತೇಳ್ತುಂಬಳೆ ಅವರು ಒಬ್ಬ ವ್ಯಕ್ತಿ ಅಷ್ಟೇ ಅಲ್ಲ, ಅವ್ರನ್ನ ಬಂಧನದಲ್ಲಿಟ್ಟಿರೋದು ಒಬ್ಬರು ವ್ಯಕ್ತಿನ ಬಂಧನದಲ್ಲಿರ್ತಾನಲ್ಲ. ನಾವು ಸಂವಿಧಾನಾತ್ಮಕ ನಾವೇನು ಪಡ್ಕೋಬೇಕು, ಅಂಬೇಡ್ಕರ್ ನಮಗೋಸ್ಕರ ನಮ್ಮ SC ಜನಾಂಗ ದಲಿತ ಜನಾಂಗ ಏನೇನು ಪಡ್ಕೋಬೇಕು ಅದನ್ನೆಲ್ಲ ಕಾನೂನು ಪ್ರಕಾರ ಬರುವಂಥ ಪೂರ್ತಿ ಸಂವಿಧಾನ ಬಂದಾಗಿಟ್ಟಂಗೆ. ಕೋರೆಗಾಂವ್ ಅಂದರೆ ಅದೊಂದು ಚರಿತ್ರೆ ಇರೋದಿಲ್ಲ. ಕೋರೆಗಾಂವಲ್ಲಿ ಒಂದು ದೊಡ್ಡ ಯುದ್ಧ ನಡೆದಿದೆ. ಅದ್ರ ಭಾಗವಾಗಿ 2018ರಂದು ಒಂದು ಸಮಾವೇಶ ಹಮ್ಮಿಕೊಳ್ತಾರೆ. ಅಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಚಿಂತಕರು ಕೂಡ ಆ ಸಮಾವೇಶದಲ್ಲಿ ಭಾಗಿಯಾಗಿರ್ತಾರೆ. ಅಲ್ಲಿ ದಲಿತರು ಲಕ್ಷಾಂತರ ಜನ ಒಂದು ಕಡೆಗೆ ಸೇರ್ತಾರೆ. ಆ ಸೇರಿದ ದಿನ ಒಂದು ಸಣ್ಣ ಗಲಾಟೆ ಆಗುತ್ತೆ. ಯಾರೋ ಒಬ್ರು ಮನುವಾದಿಗಳು ಅಂತೇಳಿ ನಿಮ್ಮನ್ನ ಜಾತಿ ಆಧಾರದ ಮೇಲೆ ಅಲ್ಲಿ ಬರಬೇಡ, ಇಲ್ಲಿ ಬರಬೇಡ, ಇದು ತಪ್ಪು ಅಂತ ಹೇಳ್ತಾರ, ಅಥವಾ ನಿಮ್ಮ ಮೇಲೆ ಜಾತಿ ಆಧಾರದ ಮೇಲೆ ಹಲ್ಲೆಗಳನ್ನ ಮಾಡ್ತಾರ. ಅಂಥವ್ರು ಹೋಗಿ ಒಬ್ಬ ದಲಿತನ ಆ ಸಭೆಯಲ್ಲಿ ಕೊಲೆ ಮಾಡ್ತಾರೆ. ಗಲಾಟೆ ಆಕತಿ. ಆ ಸಭೆಯನ್ನು ಯಶಸ್ವಿಗೊಳಿಸೋಕ್ಕೆ ಅಡ್ಡಿಪಡಿಸ್ತಾರೆ. ಆವಾಗ ಆ ಸಭೆ ನಿಂತೋದಾದ್ಮೇಲೆ ಯಾರು ಕೊಲೆ ಮಾಡಿದ್ರ ಅವ್ರನ್ನ ಮಹಾರಾಷ್ಟ್ರ ಸರ್ಕಾರ ಕೂಡ ಆ ಟೈಮಲ್ಲಿ ಬಂಧಿಸಿದ ಆದ್ಮೇಲೆ ಕೇಂದ್ರ ಸರ್ಕಾರದ ಮಧ್ಯಸ್ಥಿಕೆ ವಹಿಸಿ ಯಾರನ್ನ ಬಂಧಿಸಿದ್ರು ಅವ್ರನ್ನ ಬಿಡುಗಡೆ ಮಾಡಿ ಈಗಿರ್ತಕ್ಕಂಥ ಹಾಲಿ ಕೇಂದ್ರ ಸರ್ಕಾರ ಯಾವ ಸರ್ಕಾರ ಐತಿ ಈಗ ಕೇಂದ್ರದಲ್ಲಿ ಆ ಸರ್ಕಾರ ತಾವು ಮಧ್ಯಸ್ಥಿಕೆ ವಹಿಸಿ ಯಾರು ಅಪರಾಧಿಗಳನ್ನ ಬಂಧಿಸಿದ್ರು ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರನ್ನ ಬಿಡುಗಡೆ ಮಾಡಿ ಡಾಕ್ಟರ್ ಆನಂದ್ ತೇಳ್ತುಂಬಳೆ ಅವರ ಮೇಲೆ ಆ ಕೊಲೆ ಅಪರಾಧ ಹೊರಿಸೋದ್ರ ಜೊತೆಗೆ ಇವರು ನಮ್ಮ ದೇಶದ ಪ್ರಧಾನಿ ಅವರನ್ನ ಕೊಲ್ಲಕ್ಕೆ ಸಂಚು ಮಾಡಿದ್ರು ಅಂತೇಳಿ ಆನಂದ್ ತೇಳ್ತುಂಬಳೆ ಅವರ ಜೊತೆಗೆ ಇನ್ನು 15 ಜನ ಯಾರು ಮಾನವ ಹಕ್ಕುಗಳ ಹೋರಾಟಗಾರರಾದ ಗೌತಮ್ ನವಲಖ್ ಫಾದರ್ ಸ್ಟ್ಯಾನ್ ಸ್ವಾಮಿ ಇಂಥ 15 ಜನರನ್ನು ಕೂಡ ಅದ್ರ ಜೊತೆಗೆ ಅವರೆಲ್ಲರ ಮೇಲೆ ದೇಶದ್ರೋಹದ ಕಾಯ್ದೆಗಳನ್ನ ಬುಕ್ ಮಾಡ್ತಾರೆ. ಆ ಟೈಮಲ್ಲಿ 2018ರಿಂದ 2020ರವರೆಗಿನ ಒಬ್ಬೊಬ್ಬರಾಗಿ ಬಂಧಿಸ್ತಾ ಬರ್ತಾರೆ. ನೀವೇನು ನಿಮ್ಮ ಬದುಕಿಗೆ ದೀಪವನ್ನ ಬೆಳಗಿಸಿಕೊಟ್ಟಂತ ಬಾಬಾ ಸಾಹೇಬ್ರ ಜಯಂತಿನ ಆಚರಣೆ ಮಾಡ್ತಾರೆ ನಿಮ್ಮ ಏರಿಯಾದಲ್ಲಿ. ಅವರ ಜಯಂತಿ ದಿನನೇ ಅವ್ರ ಮೊಮ್ಮಗನ ಅರೆಸ್ಟ್ ಮಾಡಿ ಸೆಲಲ್ಲಿ ಇರ್ತಾರೆ. ಇಡೀ ಹಾವೇರಿ ಡಿಸ್ಟಿಕ್ ಅಲ್ಲಿ 700 ಹಳ್ಳಿ ಬರ್ತವೆ. ಅದ್ರಾಗ 500 ಹಳ್ಳಿಗಳನ್ನ ಸ್ವಾಭಿಮಾನ ದಲಿತ ಶಕ್ತಿ ಸಂಘಟನೆಯ ಕಾರ್ಯಕರ್ತರು ಸುಮಾರು 15-20 ಜನ ಕಾರ್ಯಕರ್ತರು 2 ತಿಂಗಳ ಕಾಲ ನಾವು ಸುತ್ತಾಡಿ ಸಹಿ ಸಂಗ್ರಹ ಮಾಡಿದ್ವಿ. ಆ ಸಂಗ್ರಹ ಮಾಡಿದ್ದನ್ನ ಸರ್ಕಾರಕ್ಕೆ ಒಪ್ಪಿಸೋದ ದಿನ ಈಗ ನಿಮ್ಮದ್ರಲ್ಲಿ ಕೂಡ ಸಹಿ ಸಂಗ್ರಹ ಮಾಡಿ ಅಂತ ಕೇಳಕ್ಕೋಸ್ಕರನ ಬಂದವಿ. ಇವರು ನಿಮ್ಮ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಪಕ್ಕದಲ್ಲಿರೋರು ರಾಮ ಅಂದ್ರೆ ನಾವು ಇವತ್ತು ಯಾವ ಸೀತೆ ರಾಮಾಯಣ ನೋಡ್ತೇವೆ ಆ ರಾಮ ಅವ್ರು ಬಿಡುಗಡೆ ಮಾಡಿ ಅಂತ ಹೇಳಿ ರಾಷ್ಟ್ರಪತಿಗೆ ಪತ್ರ ಬರೀತಾರೆ. ಇದನ್ನ ನಾವು ರಾಷ್ಟ್ರಪತಿ ಕಳಿಸ್ತೇವೆ. ಅದು ನಿಮ್ಮ ಸಹಿ ಸಂಗ್ರಹದ ಮೂಲಕ ಅಕ್ಟೋಬರ್ ಮುಂದಿನ ತಿಂಗಳ 10ನೇ ತಾರೀಕು ಭಾನುವಾರ ರಾಣಿಬೆನ್ನೂರಲ್ಲಿ ಸಭೆ ಏರ್ಪಾಡು ಮಾಡಿದ್ದೀವಿ. ಈಗಾಗಲೇ ಪ್ರಕಾಶ್ ಅಂಬೇಡ್ಕರ್ ಅವರ ಭೀಮರಾವ್ ಅಂಬೇಡ್ಕರ್ ಬರೋದಕ್ಕೆ ಒಪ್ಕೊಂಡಿದ್ದಾರೆ. ಜೊತೆ ಇಲ್ಲಿರುವ ನಮ್ಮ ಕರ್ನಾಟಕದಲ್ಲಿ ಕೂಡ ಲೇಖನಗಳನ್ನು ನಾವು ಬರಬೇಕು ಅಂತ ಹೇಳ್ತಾ ಇದ್ದೀವಿ. ಆಮೇಲೆ ಕಾನೂನು ತಜ್ಞರನ್ನು ಕೂಡ ಕರೆಸ್ತೀವಿ. ಆ ಸಭೆಯ ಮುಖಾಂತರ ಎಲ್ಲರನ್ನ ಕಲಿಸ್ತಾ ಇದ್ದೀವಿ. ತಾವೆಲ್ಲರೂ ಅಲ್ಲಿಗೆ ಬಂದು ಭಾಗವಹಿಸಿ ನಮ್ಮ ಭಾವನೆಗಳು
ನಮ್ಮ ಆಕ್ರೋಶ ಸರ್ಕಾರಕ್ಕೆ ತಿಳಿಯಂಗೆ ಮಾಡಬೇಕು. ನೀವು ನಮ್ಮ ಜಾತಿ ಬಗ್ಗೆ ನೀವು ಹಿಂಸೆ ಮಾಡಾರಲ್ರಿ ಸರ, ಬರ್ತಾವ್ರಿ ನಾವು. ಬಿಡುಗಡೆ ಮಾಡಿ ಅಂಬೇಡ್ಕರ್ ಮೊಮ್ಮಗನನ್ನು ಬಿಡುಗಡೆ ಮಾಡಿ ಅವರ ಮೇಲಿನ ಸುಳ್ಳು ಕೇಸುಗಳನ್ನು ವಾಪಸ್ ಪಡೀರಿ. ನಿಮ್ಮ ಹೆಸರು ಚಂದ್ರಪ್ಪ. ಇಟಗಿ ಗ್ರಾಮದ ಗುರು ಹಿರಿಯರಿಗೆ ಮತ್ತು ಅಣ್ಣ ತಮ್ಮಂದರಿಗೆ ಧನ್ಯವಾದಗಳನ್ನು ಹೇಳ್ತಾ ಸಭೆ ಮುಗಿಸಿದ್ವಿ. ಜೈ ಹಿಂದ್. ಅವ್ರನ್ನ ಪಕ್ಷ ಬದುಕು ಬಂದಿಷ್ಟು